Dear students, in the previous class, we will discuss with explain the working of NOT gate and then write the logic symbol and construct the truth table. Another example is how to construct the AND gate and to write the logic symbol and then construct the truth table. Today we will discuss with to explain the working of OR gate and then write the logic symbol and write the truth table for OR gate or construct the truth table for OR gate. OR gate can have two or more input signals and produce an only one output signal. ಆರ್ ಅಂತ ಲಾಜಿಕ್ ಗೇಟಲ್ಲಿ ಒಂದಕ್ಕಿಂತ ಹೆಚ್ಚು ನೀವು ಸಿಗ್ನಲ್ಗಳನ್ನು ಬಳಸಿ ಆದರೆ ಔಟ್ಪುಟ್ಟನ್ನು ಪಡಿತೀರಿ, ಅದು ಒಂದು ಸಿಗ್ನಲ್ ಆಗಿ ನಾವು ಆನ್ಸರ್ನ ಅಥವಾ ಔಟ್ಪುಟ್ಟನ್ನು ಪಡಿತೀವಿ ವಿದ್ಯಾರ್ಥಿಗಳೇ. ಒಂದಕ್ಕಿಂತ ಹೆಚ್ಚು ಸಿಗ್ನಲ್ಗಳನ್ನು ಪಾಸ್ ಮಾಡಿ ನಾವು ಈ ಡ್ರಾಯಿಂಗಲ್ಲಿ ಮುಂದಿನ ತಮಗೆ ಎಕ್ಸಾಂಪಲ್ ಹೇಳ್ಕೊಡ್ತೇನೆ. ಒನ್ ಆರ್ ಮೋರ್ ಆರ್ ಗೇಟ್ ಕ್ಯಾನ್ ಹ್ಯಾವ್ ಟೂ ಆರ್ ಮೋರ್ input signals and to produce an only one output signal. ಎರಡು ಅಥವಾ ಮೂರಕ್ಕಿಂತ ಹೆಚ್ಚು ನೀವು ಇನ್ಪುಟ್ ಸಿಗ್ನಲ್ನ ಪಾಸ್ ಮಾಡಿ ಆದರೆ ಒಂದು ಔಟ್ಪುಟ್ ಸಿಗ್ನಲ್ನ ನಾವು ಔಟ್ಪುಟ್ ಕಾಲಮಲ್ಲಿ ಪಡ್ತೀವಿ ವಿದ್ಯಾರ್ಥಿಗಳೇ. ದ ಔಟ್ಪುಟ್ ಈಸ್ 0 ಆರ್ ಫಾಲ್ಸ್. ದ ಔಟ್ಪುಟ್ ಈಸ್ 0. ನಮಗೆ ಔಟ್ಪುಟ್ ಕಾಲಮಲ್ಲಿ 0 ಅಂತ ಬಂದರೆ ಅಥವಾ ಫಾಲ್ಸ್ ಅಂತ ಬರದೇ ಆದರೆ the output is 0 or false only when all the inputs are 0. ಔಟ್ಪುಟ್ ಕಾಲಮಲ್ಲಿ 0 ಅಂತ ನಾವು ಸಿಗ್ನಲ್ನ ಪಡಿತೇವೆ ಅಥವಾ ಔಟ್ಪುಟ್ ಅನ್ನು ಪಡಿತೇವೆ. ಆದರೆ ನಾವು ಇನ್ಪುಟ್ ಮಾಡೋಂಥ ಸಿಗ್ನಲ್ಸ್ ಏನಾಗಿರ್ಬೇಕಾದ್ರೆ ವಿದ್ಯಾರ್ಥಿಗಳೇ 0 ಆಗಿರಬೇಕು ಅಥವಾ ಫಾಲ್ಸ್ ಆಗಿರಬೇಕು. ಒನ್ಸ್ ಅಗೇನ್ ದ ಔಟ್ಪುಟ್ ಈಸ್ 0 ಆರ್ ಫಾಲ್ಸ್ ಓನ್ಲಿ ವೆನ್ ಆಲ್ ದ ಇನ್ಪುಟ್ಸ್ ಆರ್ 0. ಇನ್ಪುಟ್ ಸಿಗ್ನಲ್ ಆಗಿ ನಾವು ಜೀರೋ ಸಿಗ್ನಲ್ಸ್ನ ಪಾಸ್ ಮಾಡ್ತೇವೆ ಆದರೆ ಔಟ್ಪುಟ್ ಕಾಲಮಲ್ಲಿ ನಮಗೆ ದೊರೆಯುವಂಥದ್ದು ಏನು ವಿದ್ಯಾರ್ಥಿಗಳೇ 0 ಔಟ್ಪುಟ್ಟನ್ನು ನಾವು ಪಡಿತೇವೆ ಅಥವಾ ಫಾಲ್ಸ್ ಅಂತ ಔಟ್ಪುಟ್ಟನ್ನು ಪಡಿತೇವೆ. ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಸಿಗ್ನಲ್ ಈಸ್ 1, ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಸಿಗ್ನಲ್ ಈಸ್ 1 ಆರ್ ಟ್ರೂ ದ ಔಟ್ಪುಟ್ ಈ ಸಿಗ್ನಲ್ ಈಸ್ 1. ವಿದ್ಯಾರ್ಥಿಗಳೇ, ಈಗ ಇನ್ಪುಟ್ ಸಿಗ್ನಲ್ ಆಗಿ ನಾನು 1 ಅಂತ ಪಾಸ್ ಮಾಡ್ತಿದ್ದೇನೆ ಆದರೆ ಅಲ್ಲಿ ಬರುವಂಥ ರೋ ಅಲ್ಲಿ ಆರ್ ಗೇಟಲ್ಲಿ ಒಂದಕ್ಕಿಂತ ಹೆಚ್ಚು ನಿಮಗೆ ಫಾಲ್ಸ್ ಇರಲಿ ಆದರೆ ಒಂದು 1 ಅಂತ ಸಿಗ್ನಲ್ ಇತ್ತು ಅಂತ ಹೇಳಿದರೆ ಅವುಗಳ ಜೊತೆಗೆ ಒಂದಕ್ಕಿಂತ ಹೆಚ್ಚು ಜೀರೋಗಳನ್ನು ಪಾಸ್ ಮಾಡ್ತೀರಿ ಅಥವಾ ಫಾಲ್ಸ್ ಸಿಗ್ನಲ್ಸನ್ನು ನಾನು ಪಾಸ್ ಮಾಡ್ತೀನಿ. ಅದರ ಜೊತೆಗೆ ಓನ್ಲಿ ಒನ್ ಸಿಗ್ನಲ್ ಈಸ್ 1 ಅಥವಾ ಟ್ರೂ ಇತ್ತು ಅಂತ ಹೇಳಿದ ವಿದ್ಯಾರ್ಥಿಗಳೇ ಅಲ್ಲಿ ಔಟ್ಪುಟ್ ಕಾಲಮಲ್ಲಿ ಏನು ಆನ್ಸರ್ ಇರುತ್ತೆ ನಮಗೆ ದ ಔಟ್ಪುಟ್ ಸಿಗ್ನಲ್ ಈಸ್ 1. ಒಂದಕ್ಕಿಂತ ಹೆಚ್ಚು ಸಿಗ್ನಲ್ಗಳನ್ನು ನೀವು 0 ಪಾಸ್ ಮಾಡಿ ಅವುಗಳ ಜೊತೆಗೆ ಓನ್ಲಿ ಒನ್ ಸಿಗ್ನಲ್ ಈಸ್ ಟ್ರೂ ಆರ್ 1 ಇತ್ತು ಅಂತ ಹೇಳಿದರೆ ನಾವು ಔಟ್ಪುಟ್ ಸಿಗ್ನಲ್ನ ನಾವು ಟ್ರೂ ಅಂತ ಪಡಿತೇವೆ ಅಥವಾ 1 ಅಂತ ಸಿಗ್ನಲ್ ಆಗಿ ಪಡಿತೇವೆ ವಿದ್ಯಾರ್ಥಿಗಳೇ. This is a very important concept in OR gate. OR operation represents logical addition denoted as plus. OR ಅಂತ ಲಾಜಿಕಲ್ ಆಪರೇಟರ್ನ ನೀವು ಬಳಸೋದೇ ಆದರೆ ಟ್ರುತ್ ಟೇಬಲ್ ಅಲ್ಲಿ ಅಥವಾ ಲಾಜಿಕಲ್ ಫಂಕ್ಷನ್ ಅಲ್ಲಿ ನೀವು ಲಾಜಿಕಲ್ ಅಡಿಷನ್ ಡಿನೋಟೆಡ್ ಆಸ್ ಪ್ಲಸ್. ಲಾಜಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ನೀವೇನಾದರೂ ಪ್ಲಸ್ ಅಂತ ಬರೆದಿದ್ರೆ ಅದನ್ನು ಆರ್ ಆಪರೇಷನ್ ಅಂತ ಓದಬೇಕು ವಿದ್ಯಾರ್ಥಿಗಳೇ. ಅದೇ ನೀವು ಡಾಟ್ ಅಂತ ಬರೆದಿದ್ರೆ ಅದನ್ನು ಅಂಡ್ ಲಾಜಿಕಲ್ ಆಪರೇಷನ್ ಅಂತ ಓದಬೇಕು ವಿದ್ಯಾರ್ಥಿಗಳೇ. ಡಾಟ್ ಮೀನ್ಸ್ ಲಾಜಿಕಲ್ ಮಲ್ಟಿಪ್ಲಿಕೇಶನ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಅಂಡ್ ಗೇಟ್. ಒನ್ಸ್ ಅಗೇನ್ ಆರ್ ಆಪರೇಷನ್ ರೆಪ್ರೆಸೆಂಟ್ಸ್ ಲಾಜಿಕಲ್ ಅಡಿಷನ್ ಡಿನೋಟೆಡ್ ಆಸ್ ಪ್ಲಸ್. ನೀವು ಔಟ್ಪುಟ್ ಕಾಲಮಲ್ಲಿ ಪ್ಲಸ್ ಅಂತ ಸೂಚಿಸ್ತೀರ ವಿದ್ಯಾರ್ಥಿಗಳೇ, ಅದನ್ನು ಯಾವ ಅನುಕೂಲಕ್ಕೆ ನಾವು ಆರ್ ಗೇಟಿನ ಔಟ್ಪುಟ್ಟನ್ನು
ತೆಗೆದುಕೊಳ್ಳೋದಕ್ಕೆ ಅಥವಾ ಸೂಚಿಸೋದಕ್ಕೆ ನಾವು ಪ್ಲಸ್ ಅಂತ ಬರ್ತೇವೆ ವಿದ್ಯಾರ್ಥಿಗಳು. ಈಗ ನೀವು ಟ್ರೂತ್ ಟೇಬಲ್ ಅಲ್ಲಿ ಕಾಣ್ತೀರಿ ಹೇಗಿರುತ್ತೆ ಅಂತ ಹೇಳಿ. ಇದು ಎಕ್ಸಾಂಪಲ್ ಆಫ್ ಆರ್ ಗೇಟ್ ಆಪರೇಷನ್ಸ್. ಲಾಜಿಕಲ್ ಸಿಂಬಲ್. Logical symbol. See the R logical symbol. Two signals are passing the logic circuit. A is the variable, B is also a variable. R. A is the signal, B is also a signal used for 0 and 1. See the R gate. ವಿದ್ಯಾರ್ಥಿಗಳೇ, ಅಂಡಂತ ಗೇಟ್ ಅಲ್ಲಿ ನಾವು ಈ ರೀತಿಯಾಗಿ ನೇರ ಗೆರೆಯನ್ನು ಬರೀತೇವೆ. ಆದರೆ ಆರ್ ಗೇಟ್ ಅಲ್ಲಿ ಅದನ್ನು ವಕ್ರ ರೇಖೆಯಾಗಿ ಬರೆದರೆ, ಅಂಡ್ ಗೇಟ್ ಅಲ್ಲಿ ನೇರ ಗೆರೆಯಾಗಿ ಬರೀತೇವೆ. ಆರ್ ಗೇಟ್ ಅಲ್ಲಿ ಒಂದು ವಕ್ರ ರೇಖೆಯಾಗಿ ನೀವು ಬರೆದರೆ ಅದನ್ನ ಆರ್ ಗೇಟ್ ಅಂತ ಸೂಚಿಸುತ್ತೆ ವಿದ್ಯಾರ್ಥಿಗಳೇ. ದಿಸ್ ಇಸ್ ದ ಎಕ್ಸಾಂಪಲ್ ಆಫ್ ಆರ್ ಲಾಜಿಕ್ ಗೇಟ್. ಇಲ್ಲಿ ಎರಡು ಸಿಗ್ನಲ್ ನ ಪಾಸ್ ಮಾಡ್ತೇನೆ. ಒಂದು ಎ ವೇರಿಯಬಲ್ ಮುಖಾಂತರ ವ್ಯಾಲ್ಯೂ ಪಾಸ್ ಮಾಡ್ತೇನೆ ಅಥವಾ ಸಿಗ್ನಲ್ ನ ಪಾಸ್ ಮಾಡ್ತೇನೆ. ನೆಕ್ಸ್ಟ್ ಬಿ ಅಂತ ವೇರಿಯಬಲ್ ಮುಖಾಂತರ ಇನ್ನೊಂದು ಸಿಗ್ನಲ್ ಅನ್ನ ಪಾಸ್ ಮಾಡ್ತೇನೆ. ಆದ್ರೆ ಬರೆಯುತ್ತ ಔಟ್ಪುಟ್ ಏನು? ಓನ್ಲಿ ಒನ್ ಔಟ್ಪುಟ್ ಸಿಗ್ನಲ್ ಇನ್ ಲಾಜಿಕ್ ಸಿಂಬಲ್ ಆರ್ ಗೇಟ್. ಇಲ್ಲಿ ಎರಡು ಸಿಗ್ನಲ್ ಇದ್ದಾವೆ ವಿದ್ಯಾರ್ಥಿಗಳು. ಹಾಗಾದ್ರೆ ಇಲ್ಲಿ ಎರಡು ಸಿಗ್ನಲ್ ಇದ್ರೆ ದಿಸ್ ಇಸ್ ಎಕ್ಸಾಂಪಲ್ ಆಫ್ ಆರ್ ಲಾಜಿಕಲ್ ಸಿಂಬಲ್. ಇಲ್ಲಿ ಎರಡು ಸಿಗ್ನಲ್ ಅನ್ನ ಪಾಸ್ ಮಾಡ್ಕೊಳ್ತೀವಿ, ಎ ಮತ್ತು ಬಿ. ಹಾಗಾದ್ರೆ ದಿಸ್ ಇಸ್ ದ ಆರ್ ಗೇಟ್. ಇಲ್ಲಿ ನೀವು ಎ ಕಾಲಮ್, ಬಿ ಕಾಲಮ್. ತಮಗೆ ಹಿಂದಿನ ತರಗತಿಯಲ್ಲಿ ಹೇಳ್ಕೊಟ್ಟಂತ ವಿಧಾನ ಅಂತ ಹೇಳಿದ್ರೆ ಇಲ್ಲಿ ಎರಡು ವೇರಿಯಬಲ್ ನ ಬಳಸಿದರೆ, ಹಾಗಾಗಿ 2 to the power of n. n ಮೀನ್ಸ್ ನಂಬರ್ ಆಫ್ ವೇರಿಯಬಲ್ಸ್ ಯೂಸ್ ಇನ್ ದ ಲಾಜಿಕಲ್ ಫಂಕ್ಷನ್. ಇಲ್ಲಿ ಎರಡು ವೇರಿಯಬಲ್ ವಿದ್ಯಾರ್ಥಿಗಳು ಎ ಮತ್ತು ಬಿ. ಹಾಗಾದ್ರೆ 2 to the power of n. n ಮೀನ್ಸ್ 2 ವೇರಿಯಬಲ್ಸ್. 2 to the power of n is equal to 2 to the power of 2. n means number of variables used in the R gate. 2 variables na ಬಳಸಿದ್ದೀನಿ. ಹಾಗಾದ್ರೆ 2 to the power of 2 is equal to 4 rows. These are the rows. One row, first row, second row, third row, fourth row. These are the rows in the truth table for logic R gate. This is the first column of the R gate. Construct the truth table example. This is one is the ಬಿ ಕಾಲಮ್. ಎರಡು ವೇರಿಯಬಲ್ ಇರುತ್ತೆ. ಯಾಕಂದ್ರೆ ನೀವು ಎರಡು ಕಾಲಮ್ ಅನ್ನು ಬರೀತೀರಿ. ದಿಸ್ ಒನ್ ಇಸ್ ದ ಔಟ್ಪುಟ್ ಕಾಲಮ್. ಆರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ವೆರಿ ವೆರಿ ಇಂಪಾರ್ಟೆಂಟ್ ಸಿಗ್ನಲ್ ಸಿಂಬಲ್ ಇನ್ ದ ಸೈಡ್ ಇನ್ ದ ಆರ್ ಗೇಟ್. ಇಲ್ಲಿ ನೀವು ಪ್ಲಸ್ ಅಂತ ಬರೆದೇ ಇದ್ರೆ ವಿದ್ಯಾರ್ಥಿಗಳೇ ಅಲ್ಲಿ ಅಂಕಗಳು ಇರೋದಿಲ್ಲ. ನೀವು ಆರ್ ಗೇಟ್ ಆದ್ರೆ ಪ್ಲಸ್ ಅಂತ ಬರೀಬೇಕು, ಅಂಡ್ ಗೇಟ್ ಆದ್ರೆ ಡಾಟ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಎ ಕಾಲಮ್ ನಿಲ್ಲಿಸೋಣ. ಎ ಕಾಲಮಲ್ಲಿ ಬರೀಬೇಕು ಅಂತ ಹೇಳಿದ್ರೆ ಇಲ್ಲಿ 4 ಬಾಕ್ಸ್ಗಳನ್ನ ಕೊಡಲಾಗಿದೆ. ಹಾಗಾದ್ರೆ ಎಷ್ಟು ರೋ ಇದಾವೆ? 4 ರೋಸ್ ಇರುತ್ತೆ. 4 ರೋಸ್ ಅಂತ ಹೇಳಿದ್ರೆ ನಾವು ಇದರಲ್ಲಿ 2 ಜೀರೋಗಳನ್ನು ಬರೀಬೇಕು ಮತ್ತೆ 2 ಒನ್ಗಳನ್ನ ಬರೀಬೇಕು. ನಾವು ಹಿಂದಿನ ತರಗತಿಯಲ್ಲಿ ಹೇಳ್ಬಿಟ್ಟಿದ್ದೇವೆ ತಮಗೆ. 4 ರೋಸ್ ಇದೆ, ಅಲ್ಲಿ 4 ರೋಗಳಿದ್ರೆ ಅದರಲ್ಲಿ ಹಾಫ್ ಆಫ್ ದಿ ಸಿಗ್ನಲ್ಸ್ ಆರ್ ಯೂಸ್. 4ರಲ್ಲಿ ಅರ್ಧ ಅಂತ ಹೇಳಿದ್ರೆ ನಮಗೆ 2 ಜೀರೋ ಬರುತ್ತೆ ಮತ್ತೆ 2 ಒನ್ಗಳನ್ನ ನಾವು ಯೂಸ್ ಮಾಡ್ತೇವೆ. ಹಾಗಾದ್ರೆ ಇಲ್ಲಿ 4 ರೋಸ್ ವಿದ್ಯಾರ್ಥಿ. ಹಾಗಾದ್ರೆ ನಾವು ಎಷ್ಟು ಬರಬೇಕು? 4ರಲ್ಲಿ 2 ಜೀರೋಗಳನ್ನ ಉಪಯೋಗಿಸಿ, ನೆಕ್ಸ್ಟ್ 2 ಒನ್ಗಳನ್ನ ಉಪಯೋಗಿಸಿ. ನೀವು ಇಲ್ಲಿ 0 0 4ರಲ್ಲಿ 2 ಜೀರೋಗಳನ್ನು ಬರ್ತೇನೆ, ಅದೇ ಅರ್ಧ ಹಾಫ್ ಆಫ್ ದಿ 4 ಡಿಜಿಟ್ ಆಯ್ತು. ನೆಕ್ಸ್ಟ್ 1 1. ನೀವು ಜೀರೋನೇ ಯಾಕೆ ಮೊದಲೇ ಬರೀತೀರಿ? 1 ಅಂತ ನೀವು ಮೊದಲೇ ಬರೆಯಕ್ಕೆ ಬರಲ್ವಾ ಅಂತ ನೀವು ಕೇಳಿದ್ರೆ ವಿದ್ಯಾರ್ಥಿಗಳೇ, ನಮ್ಮ ನಂಬರಿಂಗ್ ಸಿಸ್ಟಮ್ ಅಲ್ಲಿ ಇರುವಂತದ್ದು ಲೋಯೆಸ್ಟ್ ಇಸ್ ದ ಫಸ್ಟ್ ಅಂಡ್ ದೆನ್ ಹೈಯೆಸ್ಟ್ ಇಸ್ ದ ನೆಕ್ಸ್ಟ್ ಡಿಜಿಟ್ ಆಗಿರುತ್ತೆ. ಹಾಗಾಗಿ ನೀವು ಜೀರೋನ ಮೊದಲು ಬರೀಬೇಕು. 4ರಲ್ಲಿ 2 ಜೀರೋ ಬರ್ತೀನಿ ಮತ್ತೆ ಇನ್ನ 2 ಒನ್ಗಳಾಗಿ ಬರ್ದೇನೆ. ಯು ಕ್ಯಾನ್ ರೈಟ್ ಸೆಕೆಂಡ್ ಕಾಲಮ್ ಈಸ್ ಹಾಫ್ ಆಫ್ ದಿ ಫಸ್ಟ್ ಕಾಲಮ್. ಮೊದಲನೇ ಕಾಲಮ್ ನೀವು ಏನ್ ಬರೀತಿದ್ರಿ ಅದರ ಅರ್ಧದಷ್ಟನ್ನ ನೀವು ಏನ್ ಮಾಡಬೇಕು? 2ನೇ ಕಾಲಮ್ ಅಲ್ಲಿ ಬರೀಬೇಕು. ಫಾರ್ ಎಕ್ಸಾಂಪಲ್ 2 ಜೀರೋಗಳಿದಾವೆ, ನೀವು ಇಲ್ಲಿ 1 ಜೀರೋ ಬರೀಬೇಕು ವಿದ್ಯಾರ್ಥಿಗಳೇ. 2 ಜೀರೋ ಇದೆ, ಹಾಫ್ ಆಫ್ ದಿ ಫಸ್ಟ್ ಕಾಲಮ್. ಹಾಗಾಗಿ ಎಷ್ಟು ಬರೀಬೇಕು ವಿದ್ಯಾರ್ಥಿಗಳಿಗೆ? 0 ಅಂಡ್ ದೆನ್ ರೈಟ್ 1. 1 ಅದಕ್ಕೆ ಹಾಫ್ ಆಫ್ ದಿ ಫಸ್ಟ್ ಕಾಲಮ್. ಹಾಫ್ ಆಫ್ ದಿ ಫಸ್ಟ್ ಕಾಲಮ್ ಈಸ್ 1. ನೆಕ್ಸ್ಟ್ ಅಗೈನ್ 0 ಅಂಡ್ 1. ಮತ್ತೆ ನಿಮಗೆ 0 1 ಆದ್ಮೇಲೆ ನೆಕ್ಸ್ಟ್ ಬರೆಯುವಂತ ಅಂಕಿ ಏನಾಗಿರುತ್ತೆ? ನಾವು ಮತ್ತೆ 0ನೇ ಬರೀಬೇಕು ವಿದ್ಯಾರ್ಥಿಗಳೇ. 1 ಆದ್ಮೇಲೆ 2 ಅಂತ ಬರೆಯಕ್ಕೆ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ
ಬೈನರಿ ನಂಬರ್ಸ್ ಅಲ್ಲಿ ಇರುವಂತಹ ಸಿಗ್ನಲ್ಸ್ ಎರಡೇ 0 ಮತ್ತು 1 ಅಂತ ಇದೆ. ಹಾಗಾಗಿ ಇಲ್ಲೇ ಬರಬೇಕಾದ್ರೆ 0 and then 1. The complete 2 columns are complete. So the last column is represented as ನಮಗೆ ಇಲ್ಲಿ ಬಂದಿದ್ದಾವೆ the output is 0 or false only when all the inputs are 0. ನಮಗೆ ಔಟ್ಪುಟ್ 0 ಬರುತ್ತೆ, ಆದರೆ ನಾವು ಇನ್ಪುಟ್ ಮಾಡೋದ ಸಿಗ್ನಲ್ ಹೇಗಿರಬೇಕು? 0ನೇ ಇರಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲೇ ಬರೀಬಹುದಾದ್ರೆ ಎರಡೂ 0 ಇದಾವೆ. all the output is 0 when all the inputs are 0. ನೀವು ಎರಡೂ 0 ಅಂತ ಮಾಡಿದ್ರೆ ಆರ್ ಗೇಟ್ ಅಲ್ಲಿ 0 ಸಿಗುತ್ತೆ ವಿದ್ಯಾರ್ಥಿಗಳೇ. ಹಾಗಾದ್ರೆ if any of the input signal is 1, if any of the input signal is 1 or true, the output signal is 1. ನೀವು ಪಾಸ್ ಮಾಡುವಂತ ಸಿಗ್ನಲ್ ಅಲ್ಲಿ ಯಾವ್ದಾದ್ರು ಒಂದು ಸಿಗ್ನಲ್ 1 ಅಂತ ಇತ್ತು ಅಂತ ಹೇಳಿದ್ರೆ ಅಥವಾ ಟ್ರೂ ಇತ್ತು ಅಂತ ಹೇಳಿದ್ರೆ ನಾವು ಇಲ್ಲಿ ಬರಬೇಕಾದ್ರೆ ಟ್ರೂ ಅಂತ ಸೂಚಿಸಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇಲ್ಲಿ ಎರಡು ಸಿಗ್ನಲ್ ಇದಾವೆ, ಒಂದು 0 ಇದೆ, ಇನ್ನೊಂದು 1 ಅಂತ ಸಿಗ್ನಲ್ ಇದೆ. ಹಾಗಾಗಿ ಏನ್ ಬರಬೇಕು, ಇಲ್ಲಿ ಯಾವ್ದಾದ್ರು ಒಂದು ಸಿಗ್ನಲ್ ನಿಮಗೆ ಟ್ರೂ ಅಂತ ಇತ್ತು ಅಂತ ಹೇಳಿದ್ರೆ 1 ಅಂತ ಇತ್ತು ಅಂತ ಹೇಳಿದ್ರೆ ಹಾಗಾಗಿ ಏನ್ ಬರಬೇಕು, if it is true. ಇಲ್ಲಿ ನಾನು ಹೇಳ್ತಿದ್ದೀನಿ, ಇಲ್ಲಿ ಒಂದಕ್ಕಿಂತ ಹೆಚ್ಚು ನೀವು ಫಾಲ್ಸ್ ಅನ್ನ ಕೊಡಿ, ಒಂದಕ್ಕಿಂತ ಹೆಚ್ಚು ನೀವು ಫಾಲ್ಸ್ ಸಿಗ್ನಲ್ ಅನ್ನ ಅಲ್ಲಿ ಸೂಚಿಸಿ. ಆದ್ರೆ ಓನ್ಲಿ 1 ಸಿಗ್ನಲ್ ಇಸ್ ಟ್ರೂ ಆರ್ 1, ಒಂದು ಸಿಗ್ನಲ್ ಅಲ್ಲಿ 1 ಆಗಿತ್ತು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ನೀವು ಆನ್ಸರ್ನ ಇಲ್ಲಿ 1 ಅಂತ ಪಡಿತೀರಾ ಅಥವಾ ಟ್ರೂ ಅಂತ ಪಡಿತೀರಾ ವಿದ್ಯಾರ್ಥಿಗಳೇ. ಹೀಗೆ ನೆಕ್ಸ್ಟ್ ಥರ್ಡ್ ರೋ when all the inputs are 0, the output is when any of the input signal is 1. ಒಂದು ಸಿಗ್ನಲ್ ನಮಗೆ 1 ಅಂತ ಇದೆ, ಇನ್ನ ಉಳಿದಂತ ಎಲ್ಲಾ ಸಿಗ್ನಲ್ 0 ಆಗಿದ್ರೆ ಹಾಗಾಗಿ ಏನ್ ಬರಬೇಕು, ಒಂದು ಇನ್ಪುಟ್ ಸಿಗ್ನಲ್ 1 ಅಂತ ಇತ್ತು ಅಂತ ಹೇಳಿದ್ರೆ, ಒಂದು ಟ್ರೂ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ ಸಿಗ್ನಲ್ಸ್ 0 ಅಂತ ಅಥವಾ ಫಾಲ್ಸ್ ಅಂತ ಸಿಗ್ನಲ್ ಎಷ್ಟರ ಆಗಿರಲಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಒಂದು ಸಿಗ್ನಲ್ ಇಲ್ಲಿ 1 ಅಂತ ಇತ್ತು ಅಂತ ಹೇಳಿದ್ರೆ ಅಥವಾ ಟ್ರೂ ಇತ್ತು ಅಂತ ಹೇಳಿದ್ರೆ ನೀವೇ ಬರಬೇಕಾದ್ರೆ ಇಲ್ಲಿ 1 ಅಂತ ಬರಬೇಕು ವಿದ್ಯಾರ್ಥಿಗಳೇ. ಒಂದಕ್ಕಿಂತ ಹೆಚ್ಚು ನಮಗೆ ಫಾಲ್ಸ್ ಸಿಗ್ನಲ್ ಇರಲಿ ಆ ರೋ ಅಲ್ಲಿ, ಆದ್ರೆ ಒಂದೇ ಒಂದು ಇನ್ಪುಟ್ ಸಿಗ್ನಲ್ ನಾವು 1 ಅಂತ ನೀವೇನಾದ್ರು ಅಲ್ಲಿ ಬಳಕೆ ಮಾಡಿದ್ದೆ ಆದ್ರೆ ಔಟ್ಪುಟ್ ಸಿಗ್ನಲ್ ಏನ್ ಬರ್ತಾವೆ 1 ಅಂತ ಉಪಯೋಗ ಮಾಡ್ತೀವಿ ವಿದ್ಯಾರ್ಥಿಗಳೇ. ಆದ್ರೆ ಇನ್ಪುಟ್ ಸಿಗ್ನಲ್ಸ್ 1, ಎಲ್ಲಾ ಇನ್ಪುಟ್ ಸಿಗ್ನಲ್ಸ್ ಏನಾಗಿದೆ ಅಲ್ಲಿ ಟ್ರೂ ಆಗಿದೆ ಅಥವಾ 1 ಅಂತ ಆಗಿದೆ. ಹಾಗಾದ್ರೆ ಏನ್ ಬರಬೇಕು, ಇಲ್ಲಿ 1 ಅಂತ ಸೂಚಿಸಬೇಕು ವಿದ್ಯಾರ್ಥಿಗಳೇ. ಅಂಡ್ ಗೇಟ್ ಅಲ್ಲಿ ತಾವು ನೋಡಿದ ಹಾಗೆ ಇಲ್ಲಿ ನಂಬರ್ ಆಫ್ ಇನ್ಪುಟ್ ಸಿಗ್ನಲ್ಸ್ ಆರ್ 0, ಸಾರಿ ನಂಬರ್ ಆಫ್ ಔಟ್ಪುಟ್ ಸಿಗ್ನಲ್ಸ್ ಆರ್ 0 ಅಂಡ್ ದೆನ್ ಲಾಸ್ಟ್ ಔಟ್ಪುಟ್ ಸಿಗ್ನಲ್ಸ್ 1. ಆದ್ರೆ ಆರ್ ಗೇಟಿನ ಔಟ್ಪುಟ್ ಅಲ್ಲಿ ಒಂದಕ್ಕಿಂತ ಹೆಚ್ಚು ಇಲ್ಲಿ ನಿಮ್ಗೆ ಏನಾಗಿದೆ ಔಟ್ಪುಟ್ ಸಿಗ್ನಲ್ 1 ಅಂತ ಬಂದಿದೆ ವಿದ್ಯಾರ್ಥಿಗಳೇ. ಎಲ್ಲಿ ಬರುತ್ತೆ ಔಟ್ಪುಟ್ 1 ಅಂತ ಯಾವಾಗ ನಮಗೆ ಆರ್ ಗೇಟ್ ಅಲ್ಲಿ ದೊರೆಯುತ್ತೆ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ ನೀವು ಫಾಲ್ಸ್ ಮಾಡಿ, ಆದ್ರೆ ಓನ್ಲಿ 1 ಇನ್ಪುಟ್ ಸಿಗ್ನಲ್ ಈಸ್ 1. ಯಾವ್ದಾರ ಒಂದೇ ಇನ್ಪುಟ್ ಸಿಗ್ನಲ್ 1 ಅಂತ ಆಗಿತ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ 1 ಅಂತ ಔಟ್ಪುಟ್ ಸಿಗುತ್ತೆ ನಮಗೆ. ನೆಕ್ಸ್ಟ್ ಥರ್ಡ್ ರೋವಲ್ಲೂ ಸಹ 1 ಅಂತ ಔಟ್ಪುಟ್ ಸಿಕ್ಕಿದೆ. ನೆಕ್ಸ್ಟ್ ಫೋರ್ತ್ ರೋವಲ್ಲೂ ಸಹ ಔಟ್ಪುಟ್ 1 ಅಂತ ಸಿಕ್ಕಿದೆ. ಆದ್ರೆ ಮೋರ್ ದ್ಯಾನ್ 1 ಇನ್ಪುಟ್ ಸಿಗ್ನಲ್ಸ್ ಆರ್ 0 ಆರ್ ಫಾಲ್ಸ್ ಇಫ್ ಇಟ್ ಈಸ್ ಟು ಗೆಟ್ ಔಟ್ಪುಟ್ ಕಾಲಮ್ ಇಸ್ 0. ಇಲ್ಲಿ 3 ವೇರಿಯೇಬಲ್ಗಳನ್ನು ಬಳಸ್ಕೊತಿದ್ರಿ. ಇಲ್ಲಿ ಎ ಬಿ ಸಿ 3 ವೇರಿಯೇಬಲ್ ಬಳಸ್ಕೊತಿದ್ರಿ. ಹಾಗಾದ್ರೆ ನಮ್ಮ ಫಾರ್ಮುಲಾ ಪ್ರಕಾರ ಏನಾಗುತ್ತೆ, 2 to the power of n is equal to 2 to the power of 3 is equal to 2 to the power of 8. 2 ಅನ್ನು ನೀವು 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ದೊರೆಯುತ್ತೆ ನಮಗೆ 8 ಸಿಗುತ್ತೆ. ಇಲ್ಲಿ 8 ರೋಸ್ ಅನ್ನು ಬರಬೇಕು ವಿದ್ಯಾರ್ಥಿಗಳೇ. ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, 4, 6, 7, 8 8 ರೋಗಳನ್ನ ನಾನು ಬರ್ದೇನೆ. ಯಾಕೆಂತ ಹೇಳಿದ್ರೆ ನನಗೆ ತಗೊಂಡ್ರಂತ ವೇರಿಯೇಬಲ್ ಎಷ್ಟಿದೆ, 3 ವೇರಿಯೇಬಲ್ ಇದಾವೆ. ಆದ್ರೆ 3 ವೇರಿಯೇಬಲ್ ಮುಖಾಂತರ ನೀವು ಪಾಸ್ ಮಾಡುವಂತ ಸಿಗ್ನಲ್ ಹೇಗಿರುತ್ತೆ, ಟು ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ ಫಾರ್ ಅಂಡ್ ಗೇಟ್ ಓನ್ಲಿ ಫಾರ್ 3 ವೇರಿಯೇಬಲ್ಸ್ ಆರ್ ಯೂಸ್ಡ್ ಇನ್ ದ ಲಾಜಿಕಲ್ ಫಂಕ್ಷನ್. ಇಲ್ಲಿ ಮೊದಲನೇ ಕಾಲಮ್ ಬರೆಯುವಾಗ ಇಲ್ಲಿ 8 ರೋಸ್ ಅನ್ನ ಬರೆದಿರಿ. 8 ಅಲ್ಲಿ ಹಾಫ್ ಅನ್ನ ಮಾಡಿದ್ರೆ, ಅರ್ಧ ಮಾಡಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 4 ಜೀರೋಗಳನ್ನು ಬರೀಬೇಕು. ಇನ್ನು 4 ನೀವು ಟ್ರೂ ಅಥವಾ 1 ಅಂತ ಸಿಗ್ನಲ್ ನ ಇಲ್ಲಿ ಸೂಚಿಸಬೇಕಾಗುತ್ತೆ. ಹಾಗಾದ್ರೆ 0 0 0 0 8ರಲ್ಲಿ ನಾನು ಆಫ್ ಸಿಗ್ನಲ್ ಅನ್ನ ಬರೆದಿದ್ದೇನೆ. ನೆಕ್ಸ್ಟ್ 1 1 1 1 8 ರೋಸ್ ಇದೆ, ಅದರಲ್ಲಿ 4 ಜೀರೋಗಳನ್ನು ಬರೀಬೇಕು. ನೆಕ್ಸ್ಟ್ 4 1ಗಳನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಬಿ ಕಾಲಮ್ ಅನ್ನು ಹೇಗೆ ಬರೆಯೋದು, 4 ಜೀರೋಗಳಿದಾವೆ, 4 ಜೀರೋಗಳಿದಾವೆ.
4 ಜೀರೋ ಅಂದರೆ ಅರ್ಧ ಎಷ್ಟು? 2 zeros 2 ones. ಅಂದರೆ ಬಿ ಕಾಲಮನ್ನು ಬರೆಯುವಾಗ ಹಿಂದಿನ ಕಾಲಮಿನ ಅರ್ಧದಷ್ಟು. ಯಾವುದು ಹಿಂದಿನ ಕಾಲಮ್ ಅಂತ? ಪ್ರೀವಿಯಸ್ ಕಾಲಮ್ ಎ ಕಾಲಮಿನ ಅರ್ಧದಷ್ಟನ್ನು ನೀವು ಬಿ ಕಾಲಮನ್ನು ಬರೀಬೇಕು ವಿದ್ಯಾರ್ಥಿಗಳು. ಹಾಗಾದರೆ 4 ಜೀರೋಗಳಿದಾವೆ, ನೀವು ಎಷ್ಟು ಬರೀಬೇಕು? ಇದರಲ್ಲಿ 2 ಜೀರೋಗಳನ್ನು ಬರೀಬೇಕಾಗುತ್ತೆ. 4 ಜೀರೋಲ್ಲಿ ಅರ್ಧ ಅಂತ ಹೇಳಿದ್ರೆ ನೀವು 2 ಜೀರೋಗಳನ್ನು ಅಲ್ಲಿ ಸೂಚಿಸಬೇಕು. ನೆಕ್ಸ್ಟ್ 2 ones ಇದೆ, 4 ones ಇದೆ, ಅದರಲ್ಲಿ ಅರ್ಧ ಅಂತ ಹೇಳಿದ್ರೆ ಇಲ್ಲಿ 2 ಒನ್ಗಳನ್ನು ಬರೀಬೇಕು ವಿದ್ಯಾರ್ಥಿಗಳೇ. ಹಾಫ್ ಆಫ್ ದಿ ಪ್ರೀವಿಯಸ್ ಕಾಲಮ್ ಈಸ್ ಎ. 4 ಜೀರೋಗಳಿದಾವೆ, 2 ಜೀರೋ ಬರ್ದೇನೆ, 4 ಒನ್ಗಳಿದಾವೆ, 2 ಒನ್ಗಳನ್ನು ನೀವು ಬರೀಬೇಕು. ಮತ್ತೆ ಕಂಟಿನ್ಯೂಷನ್ ದ ಪಾರ್ಟ್ ಎಕ್ಸಾಂಪಲ್ 0 and 1. 0 0 1 1. ಹೇಗೆ ಮತ್ತೆ ನೀವು 0 0 ಬರೀಬೇಕು, 1 ಮತ್ತು 1ಗಳನ್ನು ಬರೀಬೇಕು. ನೆಕ್ಸ್ಟ್ ಸಿ ಕಾಲಮನ್ನು ರಚಿಸುವಾಗ ಅಥವಾ ಸಿ ಕಾಲಮನ್ನು ಬರೆಯುವಾಗ ಬಿ ಕಾಲಮಿನ ಅರ್ಧದಷ್ಟು 2 ಜೀರೋಗಳಿದಾವೆ, ಆಗ ಎಷ್ಟು ಬರೀಬೇಕು? 1 ಜೀರೋನ ನೀವು ಬರೀಬೇಕು. 2 ಜೀರೋ ಇದಾವೆ, 1 ಜೀರೋನ ಬರೀಬೇಕು. 2 ಒನ್ಗಳಿದಾವೆ, 1 ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಇಲ್ಲಿ 2 ಜೀರೋ ಇದಾವೆ, 0 1. 2 ಜೀರೋ ಅಲ್ಲಿ 1 ಜೀರೋ ಬರ್ತೇನೆ, ಮತ್ತೆ 2 ಒನ್ನಲ್ಲಿ 1 ಅಂತ ಬರ್ತೇನೆ ವಿದ್ಯಾರ್ಥಿಗಳೇ. ಇಲ್ಲಿ ಹೇಗಿದೆ 0 1 0 1 ಮತ್ತೆ ಕಂಟಿನ್ಯೂ ಮಾಡಿ. ಅಲ್ಲಿ 0 1 0 1. ಸಿದ್ಧ ಇನ್ಪುಟ್ ಆಫ್ 3 ವೇರಿಯೇಬಲ್ಸ್ ಯೂಸಿಂಗ್ ಆರ್ ಗೇಟ್. ನೆಕ್ಸ್ಟ್ ಔಟ್ಪುಟ್ ಕಾಲಮ್ ಅಲ್ಲಿ ತಮಗೆ ಎಲ್ಲ ಇನ್ಪುಟ್ ಸಿಗ್ನಲ್ಸು ಅಂಡ್ ಗೇಟ್ ಅಲ್ಲಾಗಲಿ ಆರ್ ಗೇಟ್ ಅಲ್ಲಾಗಲಿ 0 ಇತ್ತು ಅಂತ ಹೇಳಿದ್ರೆ ನಮಗೆ ಔಟ್ಪುಟ್ ಕಾಲಮ್ ಅಲ್ಲಿ ಏನು ಬರೀತೀರಿ ತಾವು? ಇಲ್ಲಿ 0 ಬರೀಬೇಕು ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ. ಆಗ ಎಲ್ಲ ಇನ್ಪುಟ್ ಸಿಗ್ನಲ್ಸ್ 0 ಆಗಿದ್ರೆ ಅಂಡ್ ಗೇಟ್ ಅಲ್ಲಿ ಆಗಿರಲಿ ಅಥವಾ ನಾವು ಈ ಬರೆಯುವಂಥ ಆರ್ ಗೇಟ್ ಅಲ್ಲಿ ಆಗಿರಲಿ ನೀವು 0 ಸಿಗ್ನಲ್ಸ್ ಅನ್ನ ಅಥವಾ ಫಾಲ್ಸ್ ಸಿಗ್ನಲ್ ನ ಪಡೆಯುತ್ತೀರ ಸರ್ಕ್ಯೂಟ್ ಅಲ್ಲಿ. ನೆಕ್ಸ್ಟ್ more than 1 input signals are used in the second row, only 1 input signal is 1. ಆರ್ ಗೇಟ್ ಅಲ್ಲಿ ನೀವು ಒಂದಕ್ಕಿಂತ ಹೆಚ್ಚು ಫಾಲ್ಸ್ ಇರಲಿ ಅಥವಾ 0 ಇರಲಿ, ಆದರೆ ನಾವು ಅವುಗಳ ಜೊತೆಗೆ ಟ್ರೂ ಸಿಗ್ನಲ್ ಅನ್ನ ಅಥವಾ 1 ಅಂತ ಸಿಗ್ನಲ್ ನೀವು ಜೊತೆಗೆ ಪಾಸ್ ಇತ್ತು ಅಂತ ಹೇಳಿದ್ರೆ ಆ ಸಿಗ್ನಲ್ಸ್ ಅಲ್ಲಿ ನಿಮಗೇನು ಸಿಗುತ್ತೆ? ಆರ್ ಗೇಟ್ ಅಲ್ಲಿ 1 ಅಂತ ಆನ್ಸರ್ ಸಿಗುತ್ತೆ ಅಥವಾ ಟ್ರೂ ಅಂತ ಆನ್ಸರ್ ಸಿಗುತ್ತೆ ವಿದ್ಯಾರ್ಥಿಗಳೇ. ಒಂದಕ್ಕಿಂತ ಹೆಚ್ಚು ಫಾಲ್ಸ್ ಇರಲಿ, ಓನ್ಲಿ 1 ಟ್ರೂ ಇತ್ತು ಅಂತ ಹೇಳಿದ್ರೆ ನೀವು ಇಲ್ಲಿ 1 ಅಂತ ಸಿಗ್ನಲ್ ಅನ್ನ ಬರೀಬೇಕು ಅಥವಾ ಟ್ರೂ ಅಂತ ಸಿಗ್ನಲ್ ಬರೀಬೇಕು ವಿದ್ಯಾರ್ಥಿಗಳೇ. ನೆಕ್ಸ್ಟ್ ಆಲ್ ದ ಇನ್ಪುಟ್ ಸಿಗ್ನಲ್ಸ್ ಆರ್ 0, ಓನ್ಲಿ 1 ಇನ್ಪುಟ್ ಸಿಗ್ನಲ್ ಈಸ್ ಟ್ರೂ ಆರ್ 1. ಇಫ್ ಇಟ್ ಆಸ್ 1, ಒಂದೇ ಒಂದು ಅಲ್ಲಿ ಆ ಜಾಗದಲ್ಲಿ ಒಂದಕ್ಕಿಂತ ಹೆಚ್ಚು ಸಿಗ್ನಲ್ಸ್ ನಮಗೆ 0 ಇರಲಿ, ಆದರೆ ಒಂದೇ ಒಂದು ಸಿಗ್ನಲ್ 1 ಅಂತ ಇತ್ತು ಅಂತ ಹೇಳಿದ್ರೆ ಅಥವಾ ಟ್ರೂ ಅಂತ ಇತ್ತು ಅಂತ ಹೇಳಿದ್ರೆ ಔಟ್ಪುಟ್ ಕಾಲಮ್ ಬರೀಬೇಕು ವಿದ್ಯಾರ್ಥಿಗಳೇ, ಅಲ್ಲಿ 1 ಅಂತ ಬರೀಬೇಕು. ಫಾರ್ ಎಕ್ಸಾಂಪಲ್ 10 ಜೀರೋಗಳಿದ್ದಾವೆ, 9 ಜೀರೋಗಳಿದ್ದಾವೆ, ಒಂದೇ ಒಂದು ಅಲ್ಲಿ ಇನ್ಪುಟ್ ಸಿಗ್ನಲ್ 1 ಅಂತ ಇದೆ. ಹಾಗಾಗಿ ಆದರೂ ಸಹ ನೀವು ಮಾಡಬೇಕು ಆರ್ ಗೇಟ್ ಅಲ್ಲಿ ನೀವು 1 ಅಂತ ಸೂಚಿಸಬೇಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದೇನು? ಆರ್ ಗೇಟ್ ಆರ್ ಟ್ರೂತ್ ಟೇಬಲ್. ನೆಕ್ಸ್ಟ್ 2 input signals are 1 and then only 0 1 signal. ನಾವು ಒಂದಕ್ಕಿಂತ ಹೆಚ್ಚು ಹೇಳ್ತೀವಿ, ಒಂದಕ್ಕಿಂತ ಹೆಚ್ಚು ಸಿಗ್ನಲ್ಸ್ 0 ಇದ್ರೆ ಅವುಗಳ ಜೊತೆಗೆ ಒಂದೇ ಒಂದು ಇನ್ಪುಟ್ ಸಿಗ್ನಲ್ 1 ಅಂತ ಇತ್ತು ಅಂತ ಹೇಳಿದ್ರೆ ನಾವು ಏನು ಬರೀಬೇಕು? 1 ಅಂತ ಔಟ್ಪುಟ್ ಸಿಗ್ನಲ್ ಬರೀಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ 1 ಅಂತ ಇದಾವೆ, ಹಾಗಾದ್ರೆ ಇಲ್ಲಿ 1. ನೆಕ್ಸ್ಟ್ ಓನ್ಲಿ ಒನ್ ಇನ್ಪುಟ್ ಸಿಗ್ನಲ್ ಈಸ್ 1, ಮೋರ್ ದ್ಯಾನ್ 1 ಇನ್ಪುಟ್ ಸಿಗ್ನಲ್ಸ್ ಆರ್ 0. ಇಲ್ಲಿ ಎಷ್ಟಾರು ನಿಮಗೆ ಇನ್ಪುಟ್ ಸಿಗ್ನಲ್ಸ್ 0 ಇರಲಿ, ಹಾಗಾದ್ರೆ 1 ಅಂತ ಒಂದು ಬಾರಿ ಇತ್ತು ಅಂತ ಹೇಳಿದ್ರೆ ಅಲ್ಲಿ 1 ಅಂತ ಅಥವಾ ಟ್ರೂ ಅಂತ ಸಿಗ್ನಲ್ಸ್ ಇತ್ತು ಅಂತ ಹೇಳಿದ್ರೆ ನಾವು ಏನು ಬರಬೇಕಾದ್ರೆ ಇಲ್ಲಿ 1. ದಿಸ್ ಇಸ್ ಆಲ್ಸೋ ಎಕ್ಸಾಂಪಲ್ ಇಸ್ 1. ಲಾಸ್ಟ್ ರೋ 7th row is also 1. ಲಾಸ್ಟ್ ರೋ is also 1. ವಿದ್ಯಾರ್ಥಿಗಳೇ, ಒಂದಕ್ಕಿಂತ ಹೆಚ್ಚು ನೀವು ವೇರಿಯೇಬಲ್ಗಳನ್ನು ಅಲ್ಲಿ ಬಳಕೆ ಮಾಡಿದರೆ ನಿಮ್ಮ ಫಾರ್ಮುಲಾ ಪ್ರಕಾರ 2n ಅಂತ ಫಾರ್ಮುಲಾ ಪ್ರಕಾರ ನೀವು ಹೇಗೆ ಅಲ್ಲಿ ವೇರಿಯೇಬಲ್ ನೇಮ್ಗಳನ್ನು ಸೂಚಿಸ್ತೀರಿ ಅದರ ಸಂಬಂಧಪಟ್ಟಂತೆ ನೀವು ರೋಗಳನ್ನು ರಚಿಸಬೇಕಾದ ವಿದ್ಯಾರ್ಥಿಗಳೇ. ಟು ಕಂಪ್ಲೀಟ್ ದ ಬೇಸಿಕ್ ಗೇಟ್ಸ್ ಯೂಸ್ಡ್ ಇನ್ ದ ಲಾಜಿಕ್ ಗೇಟ್ಸ್ ಅಂತ ಹೇಳಿದ್ದೇನೆ. ಇಲ್ಲಿ ಬೇಸಿಕ್ ಗೇಟ್ಸ್ ಆರ್ ಅಂಡ್ ಆರ್ ನಾಟ್ ಗೇಟ್ ಅಲ್ಲಿ
ನೀವು ಯಾವುದೇ ಸಿಗ್ನಲ್ನ ಪಾಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ 0 ಪಾಸ್ ಮಾಡಿದ್ರೆ ನಮಗೆ 1 ಅಂತ ಸಿಗುತ್ತೆ. ನೆಕ್ಸ್ಟ್ 1 ಅಂತ ಸಿಗ್ನಲ್ನ ಪಾಸ್ ಮಾಡಿದ್ರೆ ಅಲ್ಲಿ 0 ಸಿಗುತ್ತೆ. ಹೀಗೆ ನಾವಲ್ಲಿ ನಾಟ್ ಗೇಟಲ್ಲಿ ಹೇಳಿದ ವಿದ್ಯಾರ್ಥಿಗಳ ಅಂಡ್ ಅಂತ ಗೇಟಲ್ಲಿ ಓನ್ಲಿ 1 ಔಟ್ಪುಟ್ ಸಿಗ್ನಲ್ ಮಾತ್ರ ಟ್ರೂ ಇರುತ್ತೆ ಅಥವಾ 1 ಇರುತ್ತೆ. ಆದರೆ ಆರ್ ಗೇಟಲ್ಲಿ ಇಲ್ಲಿ 3 ಇನ್ಪುಟ್ ಸಿಗ್ನಲ್ಗಳನ್ನ ಹೇಗೆ ನೋಡ್ತೀರಿ, 1 1 1 ಅಂತ ನೀವು ಕಾಣ್ತೀರಿ. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಇನ್ ದ 3 ಲಾಜಿಕ್ ಗೇಟ್ಸ್ ದಿಸ್ ಚಾಪ್ಟರ್. ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ನೀವು 0 ಪಡಿತೀರಿ. ಆದರೆ ಅಂಡ್ ಗೇಟಲ್ಲಿ 3 ಇನ್ಪುಟ್ 3 ಔಟ್ಪುಟ್ ಸಿಗ್ನಲ್ಗಳನ್ನು ನೀವು 0 ಅಂತ ಪಡಿತೀರಿ ವಿದ್ಯಾರ್ಥಿಗಳೇ. ಅವಾಗ ಇಲ್ಲಿ ನೀವು ಬರೆಯುವ ವಿಧಾನದಲ್ಲಿ ಆರ್ ಗೇಟಲ್ಲಿ ಯಾವ್ದಾದ್ರು ಎಷ್ಟು ಬೇಕಾದ್ರೂ ನಿಮಗೆ ಇನ್ಪುಟ್ ಸಿಗ್ನಲ್ 0 ಇರಲಿ, ಇಲ್ಲಿ ಒಂದು ಬಾರಿ 1 ಅಂತ ಇನ್ಪುಟ್ ಸಿಗ್ನಲ್ ಇತ್ತು ಅಂತ ಹೇಳಿದ್ರೆ ಆಟೋಮೆಟಿಕಲಿ ನೀವು 1 ಅಂತ ಬರೀಬೇಕು. ಇಲ್ಲಿ ಒಂದಕ್ಕಿಂತ ಹೆಚ್ಚು ಇದ್ರೆ 0 ಇದ್ರೆ ಓನ್ಲಿ 1 ಇನ್ಪುಟ್ ಸಿಗ್ನಲ್ ಈಸ್ ಟ್ರೂ ಇದ್ರೆ ಇಲ್ಲಿ 1. ನೆಕ್ಸ್ಟ್ 2 ಇನ್ಪುಟ್ ಸಿಗ್ನಲ್ಸ್ 1 ಆಗಿದ್ದಾರೆ, ಹಾಗಾದ್ರೆ ನೀವು 1 ಅಂತ ಬರೀತಿದ್ದ ವಿದ್ಯಾರ್ಥಿಗಳೇ. ಟು ಕಂಪ್ಲೀಟ್ ಬೇಸಿಕ್ ಗೇಟ್ಸ್ ಇನ್ ಲಾಜಿಕ್ ಗೇಟ್ ಚಾಪ್ಟರ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಡಿರೈವ್ಡ್ ಗೇಟ್ಸ್. ವಿದ್ಯಾರ್ಥಿಗಳೇ, ನೀವು ಬೇಸಿಕ್ ಗೇಟ್ಸ್ ಅನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಬಹಳಷ್ಟು ಈಸಿಯಾಗಿ ನೀವು ಮುಂದಿನ ಗೇಟ್ಗಳನ್ನ ಅಥವಾ ಟ್ರೂತ್ ಟೇಬಲ್ ಬರೆಯೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳೇ. ದಿಸ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಆರ್ ಗೇಟ್ ಅಥವಾ ಲಾಜಿಕ್ ಗೇಟ್ಸ್ ಅಲ್ಲಿ 3 ವಿಧಾನಗಳನ್ನ ಇಷ್ಟೇ ಸುಲಭವಾಗಿ ನೀವು ಕಲಿಬೇಕು ವಿದ್ಯಾರ್ಥಿಗಳೇ. ಇದು ಆನ್ಲೈನ್ ಎಕ್ಸಾಮ್ ಅಲ್ಲಿ 3 ಅಂಕದ ನೀವು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಬಹಳಷ್ಟು ಈಸಿಯಾಗಿ ನಿಮಗೆ ಕೇಳ್ತಾರೆ. 4 ಸ್ಟೇಟ್ಮೆಂಟ್ಗಳನ್ನ ಬರೀರಿ, ಒಂದು ಲಾಜಿಕ್ ಸಿಂಬಲ್ನ ಬರೀರಿ, 2 ವೇರಿಯಬಲ್ ಅಂತ ಎಕ್ಸಾಂಪಲ್ನ ಬರೀರಿ. ನಾವು ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ 3 ವೇರಿಯಬಲ್ನ ಬರೆದಿದ್ದೇನೆ. ಈಗ 2 ವೇರಿಯಬಲ್ನ ಪಾಸ್ ಮಾಡಿ ಸಾಕು ವಿದ್ಯಾರ್ಥಿಗಳೇ. ಹಾಗಾದ್ರೆ ನೀವು 3 ವೇರಿಯಬಲ್ ಇದ್ರೆ ನಾನು ಟ್ರೂತ್ ಟೇಬಲ್ನ ಹೌ ಟು ಕನ್ಸ್ಟ್ರಕ್ಟ್ ದ ಟ್ರೂತ್ ಟೇಬಲ್ 3 ವೇರಿಯಬಲ್ಸ್ ಯೂಸಿಂಗ್ ಆರ್ ಗೇಟ್, ನಾನು ಅದಕ್ಕೋಸ್ಕರ ಅದರ ಎಕ್ಸಾಂಪಲ್ನ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಬೆಸ್ಟ್ ಆಫ್ ಲಕ್.